ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೋಬನು ಗ್ರಂಥ 22ನೆಯ ಅಧ್ಯಾಯ 28ನೆಯ ವಚನದಲ್ಲಿ, ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಯಾವುದನ್ನು ಕಲ್ಪಿಸಿಕೊಳ್ಳುವಿರೋ ಅದನ್ನು ಈ ದಿನವು ದೇವರು ನೆರವೇರಿಸುವನು. ಆತನ ಬೆಳಕು ನಿಮ್ಮ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ನಿಮ್ಮ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು. ಪ್ರಿಯ ಸಹೋದರರೇ, ಕತ್ತಲೆಯಲ್ಲಿದ್ದರೂ ಬೆಳಕಿನಂತಿರುವುದು. ಏಕೆಂದರೆ ಆತನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಪ್ರಿಯ ಸಹೋದರರೇ, ನೀವು ತಿಳುಕೊಳ್ಳುವುದಾದರೆ ಯೋಬನು ಗ್ರಂಥ 29ನೆಯ ಅಧ್ಯಾಯ 31ನೆಯ ವಚನದಲ್ಲಿ ಹೀಗನ್ನುತ್ತಾನೆ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವು. ದೇವರ ಸ್ನೇಹವು ನನ್ನ ಗುಡಾರವನ್ನು ಆವರಿಸಿಕೊಂಡಿತ್ತು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವಾದರೂ ಒಮ್ಮೆ ಯೋಚಿಸಿರಿ, ನಿಮ್ಮ ಬಾಳಲ್ಲಿ ಬರೀ ಕತ್ತಲೆಯೇ ತುಂಬಿದ್ದರು, ನೀವು ಹೋಗುವ ಮಾರ್ಗಗಳಲ್ಲಿ ಬೆಳಕು ಇಲ್ಲದಂತಾಗಿದ್ದರೂ ಭಯಪಡಬೇಡಿರಿ. ಏಕೆಂದರೆ ಯೋಬನು ಹೇಳಿದ ಹಾಗೆ ಆತನ ದೀಪವು ನಿಮ್ಮ ತಲೆಗಳ ಮೇಲೆ ಪ್ರಕಾಶಿಸುವಂತೆ ಮಾಡುವನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮಗಾಗಿ ಪ್ರಾಣ ಕೊಟ್ಟಾತನೇ ಈಗನ್ನುತ್ತಾನೆ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಆಮೆನ್. ಪ್ರಿಯ ಸಹೋದರರೇ, ದೇವರ ಬೆಳಕು ಮತ್ತು ಸ್ನೇಹವು ನಿಮ್ಮ ಗುಡಾರವನ್ನು ಆವರಿಸಿಕೊಂಡಿರಲಿ. ಆಮೆನ್.